ವಿದ್ಯಾಮೂರ್ತಿ ಮೇಡಮ್ ಅವರು ನಮಗೊಂದು ದೊಡ್ಡ ಶುಭಾಶಯವನ್ನು ಕೊಟ್ಟುಬಿಟ್ಟಿದ್ದಾರೆ. ದೇಶ ವಿದೇಶಗಳಲ್ಲಿ ಹೆಸರು ಮಾಡಲಿ ಈ ಶಾರದಾ ಕಲಾವೇದಿಕೆ ಅಂತ. ಅವರ ಒಂದೊಂದು ಮಾತು ಕೂಡ ಅಕ್ಷರಶಃ ಸತ್ಯ. ಯಾಕೆಂದರೆ ನಾನೇನು ಹೇಳಬೇಕು ಅಂತಂದರೆ, ಅವ್ರು ಹೇಳಿದ್ರು ನಮ್ಮ ಕಾಲದಲ್ಲಿ ಈ ಥರದ್ದೆಲ್ಲ ಇರಲಿಲ್ಲ ಅಂತ. ಖಂಡಿತ ಹೌದು, ಅವ್ರ ಕಾಲದಲ್ಲಿ ಈ ಥರದ್ದು ಇರಲಿಲ್ಲ. ಈಗ ಇತ್ತೀಚೆಗಷ್ಟೇ ಒಂದು 10, 12, 15 ವರ್ಷಗಳಿರ್ಬೋದೇನೋ ಹೆಚ್ಚು ಅಂದರೆ ಈ ಥರದ್ದೆಲ್ಲ ಸಂಘ ಸಂಸ್ಥೆಗಳು, ಅದರಲ್ಲೂ ಮುಖಪುಟದ ಸಂಸ್ಥೆಗಳು, ಸಮೂಹಗಳು ಹುಟ್ಕೊಂಡಿರೋದು. ಇದರ ಉದ್ದೇಶ ಏನು ಗೊತ್ತಾ? ಎಲ್ಲರೂ ಕೂಡ ಒಂದು ಉದ್ದೇಶ ಇಟ್ಕೊಂಡು ಆರಂಭ ಮಾಡ್ತಾರೆ. ಈಗಿನ ಒಂದು ಪರಿಸ್ಥಿತಿ, ಈಗಿನ ಒಂದು ವಿದ್ಯಾಭ್ಯಾಸ, ಶಿಕ್ಷಣ ವ್ಯವಸ್ಥೆ, ಇವತ್ತಿನ ಒಂದು ಜನ್ರೇಷನ್ ಮಕ್ಕಳನ್ನು ನೋಡಿದ್ರೆ ಪರಂಪರೆಯ ಕೊಂಡಿಗಳು ಕಳಚಿ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ನಾವಿದ್ದೀವಿ. ಈ ಕೊಂಡಿಗಳು ಕಳಚಿ ಹೋಗೋದಕ್ಕಿಂತ ಮುಂಚೆ ಅದನ್ನು ನಾವು ಕಟ್ಟಿ ಹಾಕಬೇಕು. ಅದೇ ಕೆಲಸವನ್ನು ಎಲ್ಲ ಸಮೂಹಗಳು ಮಾಡ್ತಾ ಇರೋದು, ನಮ್ಮ ಸಮೂಹ ಕೂಡ ಅದನ್ನೇ ಮಾಡ್ತಾ ಇರೋದು. ಇನ್ನೇನು ಅಂತಂದರೆ, ಇದರಲ್ಲಿ ಸುಮಾರು ಜನ ಎಲ್ಲ ಹೆಣ್ಮಕ್ಕಳಲ್ಲೂ ಕೂಡ ಸ್ವಲ್ಪ ಒಂದು 50 ವರ್ಷ ಮೇಲ್ಪಟ್ಟವರು, 60 ವರ್ಷ ಮೇಲ್ಪಟ್ಟವರು, 70 ವರ್ಷ ಮೇಲ್ಪಟ್ಟವರು ಕೂಡ ಇದ್ದಾರೆ. ಬಂದು ಕೂತಿದ್ದಾರೆ, ಫೇಸ್ಬುಕ್ನಲ್ಲಿ ಪೋಸ್ಟ್ ಮಾಡ್ತಾರೆ ಅಂದರೆ ಲೆಕ್ಕ ಹಾಕಿ ಇವತ್ತು 4 ಗೋಡೆಗೆ ಮಾತ್ರ ಹೆಣ್ಣಿನ ಜೀವನ ಸೀಮಿತ ಅಲ್ಲ ಅಂತ. ಮ್ಯಾಥಮೆಟಿಕ್ಸ್ನಲ್ಲಿ ಒಂದು ಸ್ಟೇಟ್ಮೆಂಟ್ ಬರುತ್ತೆ, ಎನಿಥಿಂಗ್ ವಿಚ್ ಈಸ್ ಮಲ್ಟಿಪ್ಲೈ ಟು ಇನ್ಫಿನಿಟಿ ಈಕ್ವಲ್ ಟು ಇನ್ಫಿನಿಟಿ ಅಂತ. ಅಂದರೆ ಯಾವುದೇ ಸಂಖ್ಯೆಯನ್ನು ನೀವು ಇನ್ಫಿನಿಟಿಯಿಂದ ಗುಣಿಸಿದ್ರೆ ಅಥವಾ ಅನಂತದೊಂದಿಗೆ ಗುಣಿಸಿದ್ರೆ ಅದು ಅನಂತವಾಗಿರುತ್ತೆ ಅಂತ. ಕುವೆಂಪು ಅವರು ಬ್ಯೂಟಿಫುಲ್ಲಾಗಿ ಹೇಳಿದ್ದಾರೆ, ಅಲ್ಪ ನಾನು ಎಂದು ಕುಗ್ಗಿ ಮುದುಡಬೇಡ, ಓ ಅಲ್ಪವೇ ಅನಂತನೊಂದಿಗೆ ಗುಣಿಸಿಕೋ ನೀ ಅನಂತನಾಗುವೆ ಅಂತ. ಅಂದರೆ ನಮ್ಮಲ್ಲಿ ಆ ಒಂದು ಆತ್ಮವಿಶ್ವಾಸ ಬರಬೇಕು. ಆ ಆತ್ಮವಿಶ್ವಾಸವನ್ನು ತುಂಬುವಂತಹ ಕೆಲಸವನ್ನು ನಮ್ಮ ವೇದಿಕೆ ಮಾಡ್ತಾ ಇದೆ, ಸುಮಾರು ವೇದಿಕೆಗಳು ಮಾಡ್ತಾ ಇದ್ದೇವೆ. ಅದರಲ್ಲಿ ನಮ್ಮ ವೇದಿಕೆ ಕೂಡ ಒಂದು ಅಂತ ಹೇಳೋದಕ್ಕೆ ನನಗೆ ಹೆಮ್ಮೆ ಆಗುತ್ತೆ. ನಮ್ಮ ಈ ವೇದಿಕೆಗೆ, ನಮ್ಮ ಎಲ್ಲ ಸದಸ್ಯರಿಗೆ ಅದ್ಭುತವಾದಂತಹ ಸಂದೇಶ ನೀಡಿರುವಂತಹ ಶ್ರೀಮತಿ ವಿದ್ಯಾಮೂರ್ತಿ ಅವರಿಗೆ ಅನಂತ ಧನ್ಯವಾದಗಳು ನಮ್ಮ ವೇದಿಕೆ ವತಿಯಿಂದ. ಇವರಿಗೆ ನಮ್ಮ ಶ್ರೀ ಶಾರದಾ ಕಲಾ ವೇದಿಕೆಯ ವತಿಯಿಂದ ಒಂದು ಚಿಕ್ಕ ಗೌರವ ಸಮರ್ಪಣೆಯನ್ನ ಮಾಡ್ತಾ ಇದ್ದೀವಿ.